ಅಮರ ಪ್ರೇಮದ ಮಧು. ಎಚ್.ಜಿ. ರಾಧಾದೇವಿಯವರ ಕಾದಂಬರಿ. ರಾಜಸಿಂಹನ ಮಾತಿಗೆ, ಏನು ದುರ್ಗುಣನ ನಿಮ್ಮನ್ನೇ ಒತ್ತಿದ್ದಾನೆ, ಹಠವಾದಿ. ಹಠದಲ್ಲಿ ನೀವೇನು ಕಡಿಮೆ ಇದ್ದೀರಿ? ನಿಮ್ಮ ಹಠವೇ ಹಠ. ಒಂದಿನ ನನಗೆ ಹಿತವಾಗಿ ನಡೆದುಕೊಂಡಿದ್ದೀರಾ? ಒಂದೊಂದ್ಸಲ ಕನ್ನಡಿ ಮುಂದೆ ನಿಂತಾಗ ನನಗೆ ನಾನೇ ಆಶ್ಚರ್ಯ ಪಡ್ತೀನಿ. ಇಂಥ ರೂಪ, ಇಂಥ ಐಶ್ವರ್ಯ, ನನ್ನಂಥ ಹೆಂಡ್ತಿನೇ ಹೀಗೆ ಏಕಶ್ಚಿ ತಿಳಿದಿದ್ದೀರಲ್ಲ. ಒಬ್ಬ ಬಡವಿ, ಕುರೂಪಿ, ಅವಿದ್ಯಾವಂತೆ ಹೆಂಡ್ತಿ ಸಿಕ್ಕರೆ ಕಾಲಲ್ಲಿ ಒದ್ದೆ ನೀವು ಮಾತಾಡ್ಸ್ತಿದ್ರೇನೋ ಅನ್ಸುತ್ತೆ ಎಂದಳು. ಅವಳು ಮಾತು ಕೇಳಿಸಿಕೊಳ್ಳುತ್ತಿದ್ದ ಕೂತವನಿಗೆ ಹಿಂದಿನಿಂದ ಬ್ಯಾಟ್ ತಂದು ಭುಜಕ್ಕೆ ಹೊಡೆದ. ಮಗನ ಏಟಿಗೆ ಆ ಎಂದು ಚೀರಿದ. ಅಯೋಗ್ಯ, ಪಪ್ಪನ್ಗೆ ಹೊಡಿದ್ಯಾ? ಮೋಹನ್ ರಾವ್ ಬಂದು ಬ್ಯಾಟ್ ಕಿತ್ತುಕೊಂಡರು. ತಂದೆಯ ತೊಡೆ ಹೇರಿದ. ಫೋನ್ ಕಿತ್ತುಕೊಂಡು, ಮಮ್ಮಿ ಮಮ್ಮಿ, ಪಪ್ಪನ್ ತೊಡೆ ಮೇಲೆ ಕೂತು ಮಾತಾಡ್ತಿದ್ದೀನಿ. ಪಪ್ಪನ್ಗೆ ಚೆನ್ನಾಗಿ ಹೊಡಿಬೇಕು ಅಂತಿದ್ದೀನಿ. ನಿನ್ನೆ ನನಗೆ ಎಷ್ಟೊಂದು ಹೊಡೆದಿದ್ರು. ನಿನ್ನೆ ಒಂದೇಟು ಹೊಡಿಬೇಕು, ಜಾಸ್ತಿ ಹೊಡೆದ್ರೆ ಕಾರ್ ತಂದ್ಕೊಡಲ್ಲ ಅಂತಿದ್ಯಲ್ಲ ಎಂದ. ಹೌದು ಮಮ್ಮಿ, ಪಪ್ಪನ್ ತೊಡೆ ಮೇಲೆ ಕೂತಿದ್ದೀನಿ. ಪಪ್ಪನ್ ಜೊತೆಲೇ ಊಟ ಕುತ್ಕೋತೀನಿ. ಪಪ್ಪನ್ ಜೊತೆಲೇ ಮಲಗ್ತೀನಿ ಎಂದ. ಜ್ವರ ಇಲ್ಲ ಮಮ್ಮಿ, ಬೆಳಿಗ್ಗೆ ಡಾಕ್ಟರ್ ಅಂಕಲ್ ಇಂಜೆಕ್ಷನ್ ಚುಚ್ಚಿದ್ರು. ತೋಳು ಕಾಲು ಎಲ್ಲ ಇನ್ನೂ ನೋಯ್ತಾ ಇದೆ ಮಮ್ಮಿ. ಪಪ್ಪಂಗೆ ಇನ್ನೊಂದೇಟು ಹೊಡಿತೀನಿ ಎಂದ. ಅವಳೇನು ಹೇಳಿದ್ಲು. ಇಲ್ಲ ಇಲ್ಲ ಹೊಡಿಯಲ್ಲ ಮಮ್ಮಿ, ಖಂಡಿತ ಕಾರ್ ತಗೊಂಬಾ, ಪಪ್ಪನ್ ಕಿವಿಲಿ ಹಾಡು ಹೇಳ್ತೀನಿ ಎಂದ. ಪಪ್ಪ, ಮಮ್ಮಿ ಮಾತಾಡ್ತಾಳಂತೆ ಎಂದು ಅವನಿಗೆ ರಿಸೀವರ್ ಕಿವಿಗಿಟ್ಟ. ಆ ರಾಸ್ಕಲ್ ಹೊಡೆದಾಗ ತುಂಬ ನೋವಾಯ್ತೇನ್ರಿ? ನೀವು ಆ ಅಂತ ಚೀರಿದ್ದು ಕೇಳಿ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಯ್ತು. ಅವನನ್ನ ನಾವಿಬ್ರು ಕಂಟ್ರೋಲ್ ಮಾಡ್ಬೇಕ್ರಿ. ಮಹಾ ಹಠವಾದಿ, ದಂಡಕ್ಕೆ ಬಗ್ಗಲ್ಲ. ನಾನು ಕೆಲವು ಸಲ ಬೆಲ್ಟ್ ತಗೊಂಡು ಸಹ ಹೊಡೆದಿದ್ದೆ. ಇನ್ನಷ್ಟು ಹಠ ಮಾಡ್ತಾನೆ. ಪ್ರೀತಿ ಪ್ರೇಮದಿಂದಲೇ ತಿದ್ದಬೇಕು ಎಂದು ಉಪದೇಶಿಸಿದ್ಲು. ಸರಿ, ಪ್ರೀತಿ ಪ್ರೇಮದಿಂದಲೇ ತಿದ್ತೀನಿ. ಇನ್ನಾದರೂ ನನ್ನ ಕಿವಿಗೆ ವಿಶ್ರಾಂತಿ ಇದೆಯಾ ಎಂದ. ಅವಳು ಕೋಪದಿಂದ ಫೋನ್ ಡಿಸ್ಕನೆಕ್ಟ್ ಮಾಡಿದಳು. ಪಪ್ಪ, ಊಟ ಮಾಡೋಣ ಬಾ. ನಿನ್ನೆಯಿಂದ ನಾನು ಊಟ ಮಾಡಿರಲಿಲ್ಲ. ಪಪ್ಪಂಗೆ ಚೆನ್ನಾಗಿ ಹೊಡೆದ್ಮೇಲೆ ಊಟ ಮಾಡೋದು ಅಂತಿದ್ದೆ. ಆದರೆ ಮಮ್ಮಿ ನಿಂಗೆ ಒಂದೇ ಏಟು ಹೊಡಿಬೇಕು ಅಂದಿದ್ಲು. ನನಗೆ ಮಾತ್ರ ನೀನು 8 ಏಟು ಹೊಡೆದಿದ್ಯಲ್ಲ ಎಂದ. ಜ್ವರ ಇದೆ, ಹಾಲು ಬ್ರೆಡ್ ತಿನ್ನಿಸ್ತೀನಿ, ತಿನ್ನು ಎಂದ. ಚಿಂಟು ಆಸೆಯಿಂದ, ನಿನ್ನ ತೊಡೆ ಮೇಲೆ ಮಲಗ್ತೀನಿ, ತಿನ್ಸು. ಅವತ್ತು ಚಿನ್ನಿಗೆ ಜ್ವರ ಬಂದಾಗ ತೊಡೆ ಮೇಲೆ ಮಲಗಿಸ್ಕೊಂಡು ಬ್ರೆಡ್ ತಿನ್ಸಿದ್ಯಲ್ಲ ಎಂದ. ಇನ್ಮೇಲೆ ನೀನು ಮೈಸೂರಿಗೆ ಹೋಗುವಾಗ ಹೋಗ್ಬೇಡ ಅನ್ನಲ್ಲ. ಮಮ್ಮಿ ಹೇಳಿದ್ದಾಳೆ, ಅವರು ಮೈಸೂರಿಗೆ ಹೋಗುವಾಗ ಅಡ್ಡಿ ಮಾಡಿದ್ರೆ ರಾಕ್ಷಸರಾಗ್ತಾರೆ, ಆಗ ಏನು ಗಲಾಟೆ ಮಾಡಬೇಡ ಅಂತಿದ್ದಾಳೆ ಎಂದ. ಡೈನಿಂಗ್ ಟೇಬಲ್ ಮೇಲೆ ಕೂತಾಗ್ಲೂ ಅವನಿಗೆ ತನ್ನದೇ ಚಿಂತೆ. ನಾಳೆ ಬಾಬ್ರಿ ಮುಂದೆ 8 ಏಟು ಅಂತ ಹೇಳೋ 9 ಏಟು ಅಂತ ಹೇಳೋ ಪಪ್ಪ, ನಾನು 8 ಏಟು ಎಣಿಸ್ಕೊಂಡಿದ್ದೆ ಎಂದ. ಬ್ರೆಡ್ಡನ್ನು ಹಾಲಿನಲ್ಲಿ ಅದ್ದಿ ಮಗನಿಗೆ ತಿನ್ನಿಸಿದ ರಾಜಸಿಂಹ, ಬಾಬ್ರಿ ಯಾರು ಎಂದ. ನನ್ನ ಫ್ರೆಂಡ್. ಅವನ ತಂದೆನೂ ಕುಡ್ದಾಗ ಮಗಂಗೆ ಸಿಕ್ಕಾಬಟ್ಟೆ ಹೊಡಿತಾರಂತೆ. ಒಂದ್ಸಲ ಬೆಲ್ಟ್ ತಗೊಂಡು 8 ಏಟು ಹೊಡೆದಿದ್ರಂತೆ. ಅವನು ಅಳಲಿಲ್ವಂತೆ. ನಾಳೆ ಅವನ ಹತ್ರ ಜಂಬ ಕೊಚ್ಕೋತೀನಿ. ನಮ್ಮ ಪಪ್ಪ ಬ್ಯಾಟ್ ತಗೊಂಡು 9 ಏಟ್ಗಳು ಹೊಡೆದಿದ್ರು, ನಾನು ಅಳ್ಳಿಲ್ಲ ಅಂತೀನಿ ಎಂದ. ಹುಡುಗ ಎಷ್ಟು ಪುಂಡನೋ ಅಷ್ಟೇ ಮುಗ್ಧ ಎನಿಸಿ ಕನಿಕರವಾಯಿತು. ಬ್ರೆಡ್ ತಿನ್ನುತ್ತಾ, ನೀನು ಡ್ರಿಂಕ್ ಮಾಡಿದ್ಯಾ ಪಪ್ಪ ನಿನ್ನೆ? 1 ಲೋಟ ಮಿಲ್ಕ್ ಡ್ರಿಂಕ್ ಮಾಡಿದ್ದೆ ಎಂದ. ವಿಸ್ಕಿ, ಬೀರ್, ರಮ್, ಅವರಪ್ಪ ಏನೇನೋ ಕುಡಿತಾರಂತೆ ಗೊತ್ತಾ ಎಂದ. ಮಗನ ಬಾಯಲ್ಲಿ ಸರಾಗವಾಗಿ ಬಂದ ಈ ಶಬ್ದಗಳು ಅವನಿಗೆ ಅಹಿತವೆನಿಸಿತು. ಇಂಥ ವಿಷಯಗಳೆಲ್ಲ ನೀನು ಮಾತಾಡಬಾರ್ದು ಮರಿ. ಹಾಲು, ಬಾದಾಮಿ, ಬೋರ್ನ್ವಿಟಾ ಇದು ತಾನೇ ನೀನು ಕುಡಿಯೋದು ಎಂದ. ಈಗ ಚಿಕ್ಕವನಾಗಿರೋದ್ರಿಂದ ಅದನ್ನು ಕುಡಿತೀನಿ. ದೊಡ್ಡವನಾದ್ಮೇಲೆ ವಿಸ್ಕಿ ಕುಡಿತೀನಿ. ವಿಸ್ಕಿ ಕುಡಿದ್ರೆ ಮಜಾ ಇರುತ್ತಂತೆ ಪಪ್ಪ, ಬಾಬ್ರಿ ಹೇಳ್ತಾನೆ ಎಂದ. ಈ ಹುಡುಗನನ್ನ ತಿದ್ದುವುದು ಅಸಾಧ್ಯ ಎನಿಸಿತು. ದೊಡ್ಡವನಾದ್ಮೇಲೆ ವಿಸ್ಕಿ ಕುಡಿಯುವಂತೆ. ಈಗ ಬ್ರೆಡ್ ತಿಂದ್ಮೇಲೆ ಕ್ರೋಸಿನ್ ನುಂಗಿಸ್ತೀನಿ. ಸರಿ, ನಿಂಗೆ ರಾಮ, ಭೀಮ ಇವರ ಹಾಗೆ ಆಗ್ಬೇಕು ಅಂತ ಇಷ್ಟ ಇದೆಯೋ, ರಾವಣ, ದುರ್ಯೋಧನ ಹಾಗೆ ಆಗ್ಬೇಕು ಅಂತ ಇಷ್ಟ ಇದೆಯೋ ಎಂದ. ಚಿಂಟು ಯೋಚಿಸುತ್ತಾ, ಫೈಟಿಂಗ್ನಲ್ಲಿ ಯಾರು ಗೆದ್ರೆ ಅವ್ರ ಹಾಗೆ. ಭೀಮ, ದುರ್ಯೋಧನ ಗದೆ ಹಿಡಿದುಕೊಂಡು ಫೈಟಿಂಗ್ ಆಡಿದಾಗ ಭೀಮ ತಾನೇ ಗೆದ್ದಿದ್ದು ಎಂದ. ನಂತರ ಯೋಚಿಸುತ್ತಾ, ರಾಮ ರಾವಣ ಯುದ್ಧ ಮಾಡಿದಾಗ ಯಾರು ಗೆಲ್ತಾರೆ ಪಪ್ಪ? ತಾತ ಪೂರ್ತಿ ಕತೆ ಹೇಳಿಲ್ಲ ಎಂದ. ರಾಮನೇ ಗೆಲ್ತಾನೆ ಎಂದ. ಹಾಗಾದ್ರೆ ನಾನು ರಾಮನೇ ಆಗ್ತೀನಿ
ಎಂದ. ಆದ್ರೆ ಚಿಕ್ಕಂದಿನಲ್ಲಿ ಚಂದ್ರ ಬೇಕು ಅಂತ ಹಠ ಮಾಡಿದ್ನಲ್ಲ, ತಾತ ಕತೆ ಹೇಳಿದ್ದಾರೆ ಎಂದ. ಬ್ರೆಡ್ ಮುಗಿದಿತ್ತು. ಏಳು, ಮಾತ್ರೆ ನುಂಗಿಸ್ತೀನಿ ಬಾ, ಮಲ್ಗೋಕೆ ಎಂದ. ಕೋಣೆಗೆ ಬಂದ ಮಗನಿಗೆ ಮಾತ್ರೆ ನುಂಗಿಸಿ ಮಲಗಿಸಿದ. ತಾನು ಪಕ್ಕದಲ್ಲಿ ಮಲಗಿಕೊಂಡ. ಚಂದ್ರನಿಗಾಗಿ ರಾಮ ಹಠ ಮಾಡಿದ್ದಕ್ಕೆ ಅವನಿಗೆ ರಾಮಚಂದ್ರ ಅಂತ ಹೆಸರು ಬಂತಂತೆ ಪಪ್ಪ ಎಂದ. ಹೌದು, ನೀನು ಚಂದ್ರನ್ಗೆ ಹಠ ಮಾಡು, ನಿನ್ಗೆ ಚಿಂಟು ಚಂದ್ರ ಅಂತ ಕರೀತಾರೆ ಎಂದ. ನನ್ಗೆ ಬ್ಯಾಟ್ರಿಲಿ ಓಡೋ ಕಾರ್ ಬೇಕು. ಕಾರ್ ತಂದು ಕೊಡ್ಲಿಕ್ಕೆ ಮಮ್ಮಿ ಎಷ್ಟು ಕಂಡೀಷನ್ ಆಗ್ತಾಳೆ. ನನ್ನ ಹತ್ರನೇ ಕಾರ್ ಇದೆ ಅಂತ ಬಾಬ್ರಿ ಜಂಬ ಮಾಡ್ತಾನೆ. ಮಮ್ಮಿ ಕಾರ್ ತಂದ್ರೆ ಆ ಕಾರ್ ಡ್ರೈವ್ ಮಾಡ್ಕೊಂಡೋಗಿ ಅವನ್ ಕಾರ್ಗೆ ಡ್ಯಾಶ್ ಹೊಡಿತೀನಿ. ಅವನ್ ಕಾರು ಗಜ್ಜಿ ಗುಜ್ಜಿ ಆಗತ್ತೆ, ಅವನ್ ಜಂಬ ಹೋಗುತ್ತೆ ಎಂದ. ಹುಡುಗನ ಆಲೋಚನೆಗಳೆಲ್ಲ ಈ ದಿಕ್ಕಿನಲ್ಲೇ ಓಡುತ್ತದೆ. ಇಂಥ ಮಗನನ್ನ ತಾನು ತಿದ್ದಬೇಕೆಂದು ಬಾರಿ ಬಾರಿಗೆ ಬುದ್ಧಿ ಬೇರೆ ಹೇಳ್ತಾಳೆ. ಅವನು ಮಾತಾಡಿ ದಣಿದು ನಿದ್ರಿಸಿದ್ರೂ ರಾಜಸಿಂಹನಿಗೆ ಬಹು ಹೊತ್ತು ನಿದ್ರೆ ಬರಲಿಲ್ಲ. ತಾಯಿಯ ಆಜ್ಞೆ ಹಾಗೂ ಕಾರಿನ ಆಸೆಗೆ ಚಿಂಟು ತನ್ನ ಸನ್ನಿಧಾನ ಬಯಸ್ತಿದ್ದಾನೆ. ಆಫೀಸ್ನಿಂದ ಬಂದೊಡನೆ ಓಡಿ ಬರುತ್ತಿದ್ದ. ಪಪ್ಪ, ತೊಡೆ ಮೇಲೆ ಕೂತು ಹಾಡು ಹೇಳ್ತೀನಿ. ಈ ತೊಡೆ ಮೇಲೆ ಕೂಡುವ ಅಭ್ಯಾಸ ನಿಧಾನವಾಗಿ ಬಿಡಿಸಿದ. ನೋಡು, ಚಿನ್ನಿ ಹಾಗೆ ನೀನು ಚಿಕ್ಕ ಹುಡುಗ ಅಲ್ಲ. ತೊಡೆ ಮೇಲೆ ಕೂತ್ರೆ ನಿನಗೂ ಹಿಂಸೆ, ನನಗೂ ಹಿಂಸೆ. ಪಕ್ಕದಲ್ಲಿ ಕೂತ್ಕೋ, ಭುಜ ಹಿಡಿದು ಕಿವಿ ಹತ್ತಿರವೇ ಹಾಡೇಳು ಎಂದ. ಚಿಂಟು ಗೊಂದಲದಿಂದ, ಆದ್ರೆ ಚಿನ್ನಿ ಹಾಗೆ ನಿನ್ನ ಪ್ರೀತಿ ಮಾಡಿದ್ರೆ ಮಾತ್ರ ಮಮ್ಮಿ ನನಗೆ ಕಾರ್ ತಂದ್ಕೊಡೋದು ಅಂದ್ಲು. ನಾನು ಮಮ್ಮಿಗೆ ಈ ಸಲ ಫೋನ್ ಮಾಡ್ತೀನಿ. ಚಿಂಟು ಚಿನ್ನಿಗಿಂತ ಒಳ್ಳೆ ಹುಡುಗ ಆಗಿದ್ದಾನೆ ಎಂದ. ನಿಜವಾಗ್ಲೂ ಹಾಗೆ ಮಮ್ಮಿಗೆ ಹೇಳ್ತೀಯ ಪಪ್ಪ? ಹೌದು, ನಾನು ಹೇಳ್ದಾಗೆ ನೀನು ಕೇಳ್ತೀಯಾ? ಈ ನಡುವೆ ನೀನು ಜಾಣ ಆಗಿದ್ದಿ ಎಂದ ರಾಜಸಿಂಹ. ಹುಡುಗನ ಕಣ್ಗಳು ಆನಂದದಿಂದ ಹೊಳೆದವು. ಮಮ್ಮಿ ಯಾವಾಗ್ಲೂ ಹೇಳ್ತಾಳೆ, ನಿಮ್ ಪಪ್ಪ ತುಂಬಾ ಬ್ರಿಲಿಯಂಟ್, ನೀನು ಅವರಾಗೆ ಆಗ್ಬೇಕು ಅಂತಾಳೆ. ನಾನು ಬ್ರಿಲಿಯಂಟ್ ಆಗೋಕೆ ಏನ್ ಮಾಡ್ಬೇಕು ಎಂದು ಕುತೂಹಲದಿಂದ ಪ್ರಶ್ನಿಸಿದ. ದೊಡ್ಡೋರ್ ಹೇಳ್ದಾಗೆ ಕೇಳ್ಬೇಕು. ಮೈಸೂರಲ್ಲಿ ನಮ್ಮಮ್ಮ ಇದ್ದಾರಲ್ಲ, ನಾನು ಚಿಕ್ಕವನಿದ್ದಾಗ ನಮ್ಮಮ್ಮ ಹೇಳಿದ್ದೆಲ್ಲ ಕೇಳ್ತಿದ್ದೆ, ಅದಕ್ಕೆ ಬ್ರಿಲಿಯಂಟ್ ಆದೆ. ನನ್ನನ್ನು ಒಂದ್ಸಲ ಮೈಸೂರಿಗೆ ಕರ್ತ್ಕೊಂಡು ಹೋಗು, ಅಜ್ಜಿ ಏನೇನ್ ಹೇಳ್ತಾರೋ ಕೇಳಿ ನಾನು ಬ್ರಿಲಿಯಂಟ್ ಆಗ್ತೀನಿ ಎಂದ ಚಿಂಟು. ಈ ಸಲ ಬಾಬಿ ಫಸ್ಟ್ ರ್ಯಾಂಕ್ ಬಂದಿದ್ದಾನೆ ಪಪ್ಪ. ಮಮ್ಮಿ ಕೇಳಿದ್ರೆ ನನಗೆ ಕಾರ್ ಕ್ಯಾನ್ಸಲ್ ಮಾಡ್ತಾಳೆ. ನಾನು ತುಂಬಾ ಬ್ರಿಲಿಯಂಟ್ ಆಗಬೇಕು ಎಂದು ಸೇರಿಸಿದ. ನೀನು ತುಂಬಾ ಬ್ರಿಲಿಯಂಟ್ ಆಗಬೇಕಾದ್ರೆ ರಾತ್ರಿ ಹೊತ್ತು ಒಳ್ಳೆ ಹಾಡು ಕೇಳ್ತಾ ರಿಲ್ಯಾಕ್ಸ್ ಮಾಡಬೇಕು. ಮೆದುಳು ಶಾಂತವಾಗುತ್ತೆ, ಬುದ್ಧಿ ಚುರುಕಾಗತ್ತೆ ಎಂದು ಅವನು ಲತಾ ಮಂಗೇಶ್ಕರ್ನ ಮೀರಾ ಭಜನೆ ಹಾಕಿದ. ಹುಡುಗ ತಂಟೆ ಮಾಡದೆ ಆಲಿಸುತ್ತಾ ಮಲಗಿದ. 7-8 ಹಾಡು ಮುಗಿಯುವುದರೊಳಗೆ ನಿದ್ರೆ ಮಾಡಿದ. ಮಕ್ಕಳನ್ನು ಪಳಗಿಸುವುದು ಎಷ್ಟು ಸುಲಭ ಅನಿಸ್ತು. ಅತಿ ತಂಟೆಕೋರ ಮಕ್ಕಳಿಗೆ ಅತಿಯಾದ ಮುಗ್ಧತೆಯೂ ಇರುತ್ತದೆ. ತಾಯಿ ಕಾರ್ ತರ್ತಾಳೆ ಎಂದೊಡನೆ ಅವಳು ಹಾಕಿದ ಷರತ್ತೆಲ್ಲ ಪಾಲಿಸಿದ. ಮಗ ಫೋನಿನ ರಿಸೀವರ್ ಕಿವಿಗಿಟ್ಟಾಗ ಅಲ್ಲಿಂದ ಅವಳೇನು ಹೇಳುತ್ತಾಳೋ ಕೇಳಿಸ್ತಿರ್ಲಿಲ್ಲ. ಆದ್ರೆ ಇಲ್ಲಿಂದ ತಾಯಿಗೆ ಅವನು ಉತ್ಸಾಹದಿಂದ ಕೂಗಿ ಕೂಗಿ ಮಾತಾಡ್ತಾ, ಪಪ್ಪನ್ ತೊಡೆ ಮೇಲೆ ಕೂತಿದ್ದೀನಿ ಮಮ್ಮಿ, ರಾತ್ರಿ ಪಪ್ಪನ್ ಪಕ್ಕಾನೇ ಮಲಗ್ತೀನಿ ಮಮ್ಮಿ, ಪಪ್ಪನ್ ಕಿವಿಲಿ ಹಾಡು ಹೇಳ್ತೀನಿ ಇತ್ಯಾದಿ ಉದ್ಗಾರ ಕೇಳಿದಾಗ ಅಲ್ಲಿಂದ 4-6 ನಿಮಿಷಗಟ್ಟಲೆ ಅವನಿಗೆ ಅವಳೇನು ಬೋಧನೆ ಮಾಡುತ್ತಿದ್ದಳೆಂದು ಅವನಿಗರಿವಾಗುತ್ತಿತ್ತು. 1 ವಾರ ಹೊರಳಿತ್ತು. ಚಿಂಟು ಮೊದಲಿನಷ್ಟು ತಂಟೆ ಮಾಡ್ತಿರ್ಲಿಲ್ಲ. ಹಾಡು ಕೇಳುತ್ತಾ ನಿದ್ರಿಸುವ ಪರಿಪಾಠ ಬೆಳೆಸಿಕೊಂಡ. ಕತೆ ಹೇಳು ಎಂಬ ತಲೆನೋವಿನ ಒತ್ತಾಯವೂ ಇರಲಿಲ್ಲ. ಆಗಾಗ ಪಪ್ಪ ಮೈಸೂರಿಗೆ ಹೋಗೋಣ, ಅಜ್ಜಿನ ಕೇಳಿ, ನೀನು ಹೇಗೆ ಇಷ್ಟು ಬ್ರಿಲಿಯಂಟ್ ಇದ್ದೆ ಕೇಳಿಸ್ಕೊಳ್ತೀನಿ ಎನ್ನುತ್ತಿದ್ದ. ಆ ಶನಿವಾರ ಕಂಪನಿ ಆಡಿಟ್ ಕೆಲಸ ಪರ್ವತದ ಹಾಗೆ ಉಳಿದಿತ್ತು. ಭಾನುವಾರ 10 ಗಂಟೆಗೆ ಬರಲು ಕೆಲವು ಅಧಿಕಾರಿಗಳಿಗೆ ತಿಳಿಸಿದ್ದ. ಈ ಸಲ ತುಂಬಾ ಕೆಲಸ ಇದೆ ಮರಿ, ಭಾನುವಾರವೂ ಆಫೀಸ್ಗೆ ಹೋಗ್ಬೇಕು, ಬರೋ ಶನಿವಾರ ಹೋಗೋಣ ಎಂದ. ಶನಿವಾರ ಆಫೀಸ್ನಿಂದ ಬಂದು ಕೂತಿದ್ದೆ. 5 ಗಂಟೆಗೆ ಫೋನ್ ಮೊಳಗಿದಾಗ ಎತ್ತಿ ಕಿವಿಗೆ ಇಟ್ಟುಕೊಂಡ. ಹಲೋ, ಚಿಂಟು ಎಲ್ಲಿ? ಚಿಂಟು ಅಪ್ಪ ಮಾತಾಡ್ತಿರೋದು. ಚಿಂಟು ತೋಟದಲ್ಲಿ ಫ್ರೆಂಡ್ ಜೊತೆ ಆಡ್ತಾ ಇದ್ದಾನೆ ಎಂದ. ಸೂರ್ಯ ಪಶ್ಚಿಮದಲ್ಲಿ ಹುಟ್ಟಿದಷ್ಟು ಅಪರೂಪದ ಸುದ್ದಿ. ಚಿಂಟು ಗೆಳೆಯರು ಒಟ್ಟಾಗಿ ಆಟ ಆಡ್ತಾರೆ ಎಂದಳು ಜಯಶ್ರೀ. ರಾಜಸಿಂಹನಕ್ಕೂ, ನಿನ್ ಮಗ ಈಗ ಮೊದಲಿನಷ್ಟು ಪುಂಡನಾಗಿಲ್ಲ. ಕತೆ ಹೇಳು ಅಂತ ಕಾಡ್ಸೋದು, ಹಗಲು ರಾತ್ರಿ ಬ್ಯಾಟ್ ಕ್ಯಾಟರ್ ಪಿಲ್ಲರ್ ಹಿಡ್ಕೊಂಡು ಮನೆ ಹಾಳುಗಳ ಜೀವ ಹಿಂಡೋದು ಯಾವುದೂ ಇಲ್ಲ. ಸಂಜೆ ಸ್ವಲ್ಪ ಹೊತ್ತು ಗೆಳೆಯನ ಜೊತೆ ಆಟ, ಅವನಿಂದಲೇ ಪಾಠ, ರಾತ್ರಿ ನನ್ನೊಂದಿಗೆ ಊಟ, ನನ್ ಜೊತೆ ನಿದ್ರೆ ಮಾಡ್ತಾನೆ ಎಂದ. ಜಯಶ್ರೀ ಸಂತಸದಿಂದ, ಹೌದೇನ್ರಿ, ಅವನ ಪುಂಡಾಟಿಕೆ ನಿಜವಾಗಿ ಕಮ್ಮಿ ಆಗಿದ್ಯಾ? ನಿಮ್ಮ ಬಾಯಿಂದಲೇ ಈ ಸುದ್ದಿ ಬಂದ್ಮೇಲೆ ನಾನು ನಂಬ್ತೀನಿ.
ಏಕೆಂದರೆ ಅವನನ್ನ ಪುಂಡ ಅಂತ ದೂರ್ತಿದ್ದೋರು ನೀವು ಎಂದವಳು. ಅಂದ್ಹಾಗೆ ಹೋದ್ವಾರ ಅವನ ಕಾರ್ಡ್ ಬಂದಿರ್ಬೇಕಲ್ಲ, ಎಷ್ಟನೇ ರ್ಯಾಂಕ್ ಅವನು? 2ನೇ ರ್ಯಾಂಕ್ ಇದ್ದ. ನಿನ್ನ ವಿಚಾರಣೆ ತುಂಬ ಎದುರಿದ್ದಾನೆ. ಅದಕ್ಕೆ ಇವತ್ತು ಮಮ್ಮಿ ಫೋನ್ ಮಾಡಿದಾಗ ಎತ್ತಲ್ಲ ಅಂತ ಹೊರಗೆ ಹೋಗಿದ್ದಾನೆ. ಅವನನ್ನೇನು ಬೈಬೇಡ. ಮುಂದಿನ ತಿಂಗಳು ಅವನನ್ನ ಫಸ್ಟ್ ರ್ಯಾಂಕ್ ತರೋ ಹೊಣೆ ನಂದು ಎಂದ. ನಿಜವಾಗ್ಲು ಇವತ್ತು ಸೂರ್ಯ ಪೂರ್ವದಲ್ಲಿ ಮುಳುಗಿರ್ಬೇಕು. ನನಗಂತೂ ತುಂಬ ಸಂತೋಷವಾಗಿದೆ ಕಣ್ರಿ. ಎಂದಿಗೆ ನೀವು ಅವನ ಓದಿನ ಮೇಲುಸ್ತುವಾರಿ ವಹಿಸ್ತಿರೋ ಅಂದಿಗವನು ಉದ್ಧಾರ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು. ಚಿನ್ನಿ ಇರೋವರೆಗೂ ಅವನನ್ನ ನೀವು ಅಸ್ಪೃಶ್ಯನಾಗೆ ದೂರ ಇಟ್ಟಿದ್ರಿ. ಈಗ ನಿಮ್ಗೂ ಒಂಟಿತನ ತಾಳಲಾದೆ ಅವನನ್ನೇ ಅವಲಂಬಿಸಿದ್ದೀರಿ. ಮಗನ್ನ ಕರೀರಿ, ಅವನು ಕಾಂಪೌಂಡ್ನಲ್ಲಿ ಯಾರ ಜೊತೆ ಆಡ್ತಿದ್ದಾನೆ ಎಂದಳು. ಮುಂದುವರೆಯುವುದು.